ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸಂಡೇ ಮತ್ತು ಮಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬದಲ್ಲಿ ಎಲ್ಲರೂ ಬೇವು ಬೆಲ್ಲವನ್ನು ತಿಂದು ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟ ಸುಖಗಳನ್ನು ಸಮಪಾಲಾಗಿ ಎದುರಿಸಲು ಶಕ್ತಿ ಕೊಡಲೆಂದು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹಾಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಅಂತ ಕರೀತಾರೆ. ಹಾಗಾಗಿನೇ ಮುಂದೆ ನಮ್ಮ ಹೊಸ ವರ್ಷದಿಂದ ನಮ್ಮೆಲ್ಲರ ಕಂಡ ಕನಸು ನನಸಾಗಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ನಾನು ಸಂಡೇ ಮಾರ್ನಿಂಗು ಟಿಫನ್ ಏನೂ ಮಾಡಲಿಲ್ಲ, ಫ್ರೂಟ್ಸೇ ತಿನ್ನೋಣ ಅಂತಂದ್ಬಿಟ್ಟು ಇವಾಗ ಫ್ರೂಟ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಆಪಲ್ಲು ಮತ್ತು ಆರೆಂಜು, ದಾಳಿಂಬೆ ಇಷ್ಟು ಫ್ರೂಟ್ಸನ್ನು ಕಟ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈ ವರ್ಷ ಯುಗಾದಿ ಹಬ್ಬಕ್ಕೆ ಮನೆ ಡೀಪ್ ಕ್ಲೀನಿಂಗ್ ಅಂತ ಏನೂ ಮಾಡ್ಕೊಂಡಿಲ್ಲ, ಯಾಕಂದರೆ ಇನ್ನೂ ಇದು ಹೊಸ ಮನೆ ಅಲ್ವಾ. ಈ ಯುಗಾದಿ ಹಬ್ಬಕ್ಕೆ 48 ದಿನ ನಮ್ಮದು ಕಂಪ್ಲೀಟ್ ಆಗುತ್ತೆ. ಹಾಗಾಗಿನೇ ನಾನೇನು ಅಷ್ಟೇನು ಕ್ಲೀನಿಂಗ್ ಕೆಲಸಗಳಂತ ಏನೂ ಮಾಡಲಿಲ್ಲ. ಮಾಮೂಲಿಯಾಗಿ 2 ಟಾಯ್ಲೆಟನ್ನು ಕ್ಲೀನ್ ಮಾಡೋದಾಗಿರ್ಬೋದು, ಮತ್ತು ಮ್ಯಾಟ್ನೆಲ್ಲ ವಾಶ್ ಮಾಡೋದಾಗಿರ್ಬೋದು, ಮತ್ತು ದೇವ್ರ ಮನೆ ಕ್ಲೀನ್ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಕ್ಲೀನಿಂಗ್ ಕೆಲಸಗಳನ್ನು ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ಫ್ರೂಟ್ಸ್ನೆಲ್ಲ ಕಟ್ ಮಾಡಿದ್ದಾಯಿತು. ಹಾಗೆ 1 ಗ್ಲಾಸ್ ಅಷ್ಟು ಎಳ್ನೀರನ್ನು ಸಹ ಕುಡಿಯೋಣ ಅಂತಂದ್ಬಿಟ್ಟು ಇವಾಗ ತೆಂಗಿನಕಾಯಿನ ಓಪನ್ ಮಾಡಿ ಎಳ್ನೀರನ್ನು 1 ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಅನ್ನೋದು ಇದೆ. ಹಾಗಾಗಿನೇ ಆದಷ್ಟು ಎಳ್ನೀರು, ಮಜ್ಜಿಗೆ ಮತ್ತು ಈ ರೀತಿಯಾದಂಥ ಫ್ರೂಟ್ಸು ಇವನ್ನ ತಗೊಂಡ್ರೆ ಒಳ್ಳೆಯದು ಅಂತಂದ್ಬಿಟ್ಟು ನನ್ನ ಒಂದು ಅಭಿಪ್ರಾಯ. ನನಗಂತೂ ಮೊದಲೆಲ್ಲ ಸಮ್ಮರ್ ಅಂತಂದರೆ ತುಂಬ ಇಷ್ಟಪಡ್ತಾ ಇದ್ದೆ. ಸಮ್ಮರ್ ಬರುತ್ತೆ ಅಂತಂದ್ಬಿಟ್ಟು ಈ ವರ್ಷ ಅಂತೂ ಯಾವಾಗ ಈ ಸಮ್ಮರ್ ಕಂಪ್ಲೀಟ್ ಆಗುತ್ತೆ, ಯಾವಾಗ ಮಳೆ ಬೀಳುತ್ತೋ, ಭೂಮಿ ತಾಯಿ ತಣ್ಣಗಾಗ್ತಾಳೋ ಅನ್ನೋ ಅಷ್ಟು ನನಗೆ ಅಷ್ಟು ಸೆಕೆಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ಇವಾಗ ಫ್ರೂಟ್ಸು ಮತ್ತು ಎಳ್ನೀರನ್ನು ತೊಗೊಂಬಂದು ಇಲ್ಲಿ ಕೂತ್ಕೊಂಡು ತಿಂತಾ ಇದ್ದೀನಿ. ಇವಾಗ ಮಾರ್ನಿಂಗ್ ಟೈಮು ಅಷ್ಟೇ ಟಿಫನ್ ಏನು ಬೇಡ, ಬರೀ ಫ್ರೂಟ್ಸು, ಎಳ್ನೀರು, ಮಜ್ಜಿಗೆ ಕುಡಿದ್ರೆ ಸಾಕು ಅಂತ ಅನಿಸ್ತಾ ಇರುತ್ತೆ. ಮಧ್ಯಾಹ್ನ ಟೈಮು ಅಷ್ಟೇ ಏನೋ ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡ್ರೆ ಆಯ್ತಪ್ಪ ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಮಧ್ಯಾಹ್ನಕ್ಕೆ ನಾನು ಮೆಂತ್ಯ ಸೊಪ್ಪಿತ್ತು, ಹಾಗಾಗಿ ಮೆಂತ್ಯ ಬಾತನ್ನು ಮಾಡಿದ್ದೀನಿ. ಹಾಗೆ ಸೌತೆಕಾಯಿನೂ ಅಷ್ಟೇ. ಇವಾಗಂತೂ ಮಾರ್ಕೆಟ್ಗೆ ಹೋದ್ವಿ ಅಂತಂದರೆ ಆದಷ್ಟು ಫ್ರೂಟ್ಸು, ಡ್ರೈ ಫ್ರೂಟ್ಸು, ಸೌತೆಕಾಯಿ, ಸೊಪ್ಪು ಮತ್ತು ತರಕಾರಿಗಳು ಇದೇ ತೊಗೊಂಬರ್ತಾ ಇದ್ದೀವಿ. ಆದರೆ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಈ ರೈಸು ಮುದ್ದೆ ಕ್ವಾಂಟಿಟಿಗಿಂತ ಸೊಪ್ಪು, ತರಕಾರಿಗಳು, ಹಣ್ಣುಗಳು ಈ ರೀತಿಯಾದಂತಹ ಕ್ವಾಂಟಿಟಿಗಳನ್ನು ಜಾಸ್ತಿ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಊಟ ಮಾಡಿದ್ದಾದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ನಾವು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಟಾಯ್ಲೆಟನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಟಾಯ್ಲೆಟನ್ನು ಕ್ಲೀನ್ ಮಾಡೋದು ವಿಡಿಯೋದಲ್ಲಿ ಶೇರ್ ಮಾಡಿದ್ರೆ ಇದನ್ನೆಲ್ಲ ಶೇರ್ ಮಾಡ್ತಾರಾ ಅಂತಂದ್ಬಿಟ್ಟು ಅಂದ್ಕೊಳ್ಬೋದು. ಆದರೆ ನನ್ನ ಹಸ್ಬೆಂಡ್ ಒಂದು ಮಾತು ಹೇಳ್ತಾ ಇದ್ರು, ನಮ್ಮ ಮನೆಯ ಟಾಯ್ಲೆಟನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮಹಾತ್ಮರ ಪ್ರಭಾವ ಅನ್ನೋದು ಕಡಿಮೆ ಇರುತ್ತಂತೆ. ಯಾಕಂದರೆ ಈ ಚೀತು ಅಂತ ಅಂತೀವಲ್ವಾ, ಅಂಥ ಕಡೆಗಳಲ್ಲೆಲ್ಲ ಮಹಾತ್ಮರು ವಾಸ ಮಾಡ್ತಾ ಇರ್ತಾರಂತೆ. ಹಾಗಾಗಿನೇ ಆ ಒಂದು ಪ್ಲೇಸ್ಗಳನ್ನು ಕ್ಲೀನಾಗಿ ಇಟ್ಕೊಂಡ್ರೆ ನಮ್ಮ ಮನೆಯಲ್ಲಿ ಮಹಾತ್ಮರ ಪ್ರಭಾವ ಅನ್ನೋದು ಕಡಿಮೆ ಆಗುತ್ತಂತೆ. ಹಾಗೆ ನಮ್ಮ ಕರ್ಮಗಳು ಅಷ್ಟೇ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದು ಎಷ್ಟರ ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದರೆ ನನ್ನ ಹಸ್ಬೆಂಡು ಎಲ್ಲೋ ಒಂದು ಕಡೆ ಆ ಫೇಸ್ಬುಕ್ಕಲ್ಲಿ ಈ ಒಂದು ಸೆಂಟೆನ್ಸನ್ನು ನೋಡಿದ್ರಂತೆ. ನೋಡಿ ನನಗೆ ಈ ರೀತಿಯಾಗಿ ಹೇಳಿದ್ರು ಅವರು. ಇವಾಗ ಈ ಮನೆಯಲ್ಲಿ ವಿಂಡೋಸ್ ಕ್ಲೀನ್ ಮಾಡೋದು ಒಂದು ಸ್ವಲ್ಪ ನನಗೆ ಕಷ್ಟ ಆಗೋಗಿದೆ. ರೂಮುಗಳಲ್ಲಿ ಮತ್ತು ಹಾಲಲ್ಲಿರೋ ವಿಂಡೋ ಅದೊಂದು ರೀತಿಯಾಗಿದೆ, ಅದೊಂದು ರೀತಿಯಾಗಿ ಕಷ್ಟಪಟ್ಕೊಂಡು ಕ್ಲೀನ್ ಮಾಡಬೇಕು. ಮತ್ತು ಇಲ್ಲಿ ಟಾಯ್ಲೆಟಲ್ಲಿರುವಂತಹ ವಿಂಡೋಗಳು ಅಷ್ಟೇ ಇದೊಂದು ರೀತಿಯಾದಂತಹ ಕಷ್ಟ ಆಗೋಗಿದೆ. ಇಲ್ಲಿ ಎಲ್ಲ ಗ್ಲಾಸ್ ಹಾಕಿದ್ದಾರೆ, ಅಲ್ಲೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹೇಗೋ ಒಂದು ಸ್ವಲ್ಪ ಐಡಿಯಾ ಮಾಡಿಕೊಂಡು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ವುಡ್ಡಲ್ಲಿ ವಿಂಡೋಸ್ ಮಾಡಿರ್ತಾರಲ್ವ, ಅದು ಕ್ಲೀನ್ ಮಾಡೋದು ಒಂದು ಸ್ವಲ್ಪ ಈಸಿ ಅಂತ ನನಗನ್ನಿಸುತ್ತೆ. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಈ ವಿಂಡೋಸನ್ನು ಕ್ಲೀನ್ ಮಾಡೋದು ಒಂದು ಸ್ವಲ್ಪ ಕಷ್ಟನೇ ಅಂತ ಅನಿಸ್ತಾ ಇದೆ. ಇಲ್ಲೂ ಅಷ್ಟೇ ಟಾಯ್ಲೆಟಲ್ಲಿ ಇಲ್ಲಿ ಗ್ಲಾಸ್ ಎಲ್ಲ ಹಾಕಿದಾರಲ್ವ, ಅಲ್ಲೆಲ್ಲ ಕ್ಲೀನ್ ಮಾಡೋದು ಒಂದು ಸ್ವಲ್ಪ ನನಗೆ ಕಷ್ಟನೇ ಆಯಿತು. ಒಂದು ಸ್ವಲ್ಪ ಮಾಡಿದ್ದೀವಿ ಅಂತಂದರೆ ಕೈಗಳು ಕೊಯ್ಕೊಂಡ್ಬಿಡುತ್ತೆ, ಬೆರಳುಗಳೆಲ್ಲನೂ ಒಂದು ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಒಂದು ಬಟ್ಟೆಯನ್ನು ತಗೊಂಡು ಅದರೊಳಗಡೆ ಹಾಕಿ ಹೆಂಗೋ ಒಂದು ರೀತಿಯಾಗಿ ನನಗೆ ಹೆಂಗೆ ಐಡಿಯಾ ಬರುತ್ತೋ ಹಂಗೆ ಕ್ಲೀನ್ ಮಾಡಿಕೊಂಡೆ.
ನೀವೇನಾದರೂ ಅಂದ್ಕೊಳ್ಳಿ, ನನಗಂತೂ ಮನೆಯಲ್ಲಿರುವ ಟಾಯ್ಲೆಟ್ಸು ಕ್ಲೀನಾಗಿರಬೇಕು. ಹಳ್ಳಿಗಳಲ್ಲಂತಂದರೆ ಟಾಯ್ಲೆಟ್ ಎಲ್ಲ ಹೊರಗಡೆ ಇರುತ್ತೆ, ಅದೊಂದು ಸ್ವಲ್ಪ ಕ್ಲೀನ್ ಮಾಡದೇ ಇದ್ರೂ ಮೇಂಟೈನ್ ಮಾಡ್ಬೋದು, ಒಂದು ಸ್ವಲ್ಪ ಅದು ದೂರ ಇರುತ್ತಲ್ವ. ಹಾಗಾಗಿ ಸಿಟಿಗಳಲ್ಲೆಲ್ಲ ಮನೆ ಒಳಗಡೆ ಇರೋದ್ರಿಂದ ಅಟ್ಲೀಸ್ಟ್ 15 ಡೇಸ್ಗೊಂದ್ಸಲ ಆದರೂ ಕ್ಲೀನ್ ಮಾಡ್ತಾ ಇರಬೇಕು. ಆವಾಗಲೇ ನೀಟಾಗಿರೋದು ಮನೆ, ಇಲ್ಲ ಅಂತಂದರೆ ಅಷ್ಟಾಗಿ ನೀಟಾಗಿರೋದಿಲ್ಲ ಅಂತ ನನಗನ್ನಿಸುತ್ತೆ. ಆದರೆ ನನಗೆ ಹಳ್ಳಿಗಳಲ್ಲೆಲ್ಲ ಈ ಟಾಯ್ಲೆಟ್ಸು ಮನೆಯಿಂದ ಹೊರಗಡೆ ಇರುತ್ತಲ್ವ, ಅದೇ ಚೆನ್ನಾಗಿರುತ್ತೆ ಅಂತ ನನಗನ್ನಿಸುತ್ತೆ. ಮನೆ ಒಳಗಡೆ ಇರೋದ್ರಿಂದ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳು ಜಾಸ್ತಿನೇ ಇರುತ್ತೆ ಅಂತಂದ್ಬಿಟ್ಟು ನನಗನ್ನಿಸ್ತಾ ಇರುತ್ತೆ. ಈಗಂತೂ ಒಂದೇ ದಿನ 2 ಟಾಯ್ಲೆಟನ್ನು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ, ಡಿಹೈಡ್ರೇಷನ್ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ. ಹಾಗಾಗಿ ಒಂದೊಂದು ಕೆಲಸ ಮಾಡೋದು, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ಒಂದು ಸ್ವಲ್ಪ ನೀರು ಕುಡಿಯೋದು, ಒಂದು ಸ್ವಲ್ಪ ಹಣ್ಣುಗಳನ್ನು ತಿನ್ನೋದು, ಮತ್ತು ಕೆಲಸ ಮಾಡೋದು, ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಹಾಗಾಗಿನೇ ಸಂಡೇ ಒಂದು ಟಾಯ್ಲೆಟನ್ನು ಕ್ಲೀನ್ ಮಾಡೋಣ, ಮಂಡೇ ಒಂದು ಟಾಯ್ಲೆಟನ್ನು ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಸಂಡೇ ನಾವು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಟಾಯ್ಲೆಟನ್ನು ಕ್ಲೀನ್ ಮಾಡ್ತಾ ಇರೋದು. ನೆಕ್ಸ್ಟ್ ಇವಾಗ ಮಂಡೇ ಮಾರ್ನಿಂಗು ಮನೆ ಕೆಲಸಗಳೆಲ್ಲ ಮುಗಿಸಿ ಟಿಫನ್ ಏನು ಮಾಡಲಿಲ್ಲ. ಮಂಡೇನೂ ಫ್ರೂಟ್ಸು ಮತ್ತು ಎಳ್ನೀರನ್ನು ಕುಡ್ಕೊಂಡ್ವಿ. ಇವಾಗ ಎಲ್ಲ ಕೆಲಸ ಮುಗೀತು. ಹಾಗಾಗಿ ನೈಟು ಡೋರ್ ಮ್ಯಾಟ್ಸ್ನೆಲ್ಲ ನೆನೆಸಿಟ್ಟಿದ್ದೆ. ಇವಾಗ ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡೋಣ ಅಂತಂದ್ಬಿಟ್ಟು ಕಾಮನ್ ಟಾಯ್ಲೆಟ್ಗೆ ಬಂದಿದ್ದೀನಿ. ಈ ಟಾಯ್ಲೆಟನ್ನು ನಾವು ಅಷ್ಟಾಗಿ ಯೂಸ್ ಮಾಡೋದಿಲ್ಲ, ಯಾರಾದರೂ ಗೆಸ್ಟ್ ಬಂದರೆ ಮಾತ್ರ ಯೂಸ್ ಮಾಡ್ತಾರೆ ಅಷ್ಟೇ. ಇದನ್ನು ನಾನು ಒಂದು ಮಂತ್ಗೊಂದ್ಸಲ ಕ್ಲೀನ್ ಮಾಡ್ತೀನಿ. ಇಲ್ಲೇ ನಾನು ಮಾಮೂಲಿಯಾಗಿ ಮ್ಯಾಟ್ಸು ಮತ್ತು ಟವಲ್ಸು ಅದು ಇದು ಎಲ್ಲ ವಾಶ್ ಮಾಡ್ಕೊತೀನಿ. ಯಾರಾದರೂ ಬಂದಿದ್ದೀನ ಹಾಗೆ ಫ್ಲೋರು ಕಮೋಡು ಅದನ್ನು ಆಗಿಂದಾಗೆ ವಾಶ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಇವಾಗ ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿದ್ದಾಯಿತು. ಇವಾಗ ತೊಗೊಂಬಂದು ಇಲ್ಲಿ ಒಣಗಾಕ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಮರ್ತುಬಿಟ್ಟು ನಾನು ಸಂಡೇ ಮಂಡೇ ವ್ಲಾಗ್ ಅಂತ ಹೇಳಿದ್ದೀನಿ, ಅಲ್ಲ ಸಾಟರ್ಡೇ ಸಂಡೇ ವ್ಲಾಗ್ ಇದು. ಮೊದಲೆಲ್ಲ ಈ ಡೋರ್ ಮ್ಯಾಟ್ಸ್ನ ವಾಶ್ ಮಾಡಿ ಒಣಗಾಕಿದ್ರೆ ಇದು ಒಣಗೋದಕ್ಕೆ 3 ಡೇಸ್ ಆಗ್ತಾ ಇತ್ತು. ಆದರೆ ಇವಾಗ ಬಿಸಿಲು ಹೇಗಿದೆ ಅನ್ನೋದಕ್ಕೆ ನಾನು ಸಂಡೇ ಈ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿ ಒಣಗಾಕಿದೆ ಬೆಳಗ್ಗೆ. ಮತ್ತು ಮಂಡೇ ಬೆಳಗ್ಗೆ ಬೇರೆ ಬಟ್ಟೆಗಳು ವಾಶ್ ಮಾಡೋದಿತ್ತು. ಇದು ಒಣಗಿದೆಯೋ ಇಲ್ಲೋ ಮ್ಯಾಟ್ಸು ಅಂತಂದ್ಬಿಟ್ಟು ನೋಡಿದ್ರೆ ಎಲ್ಲ ಮ್ಯಾಟ್ಸು ಒಣಗೋಗಿದೆ. ಅಷ್ಟು ಬಿಸಿಲಿದೆ ಅಂತಂದ್ಬಿಟ್ಟು ಅರ್ಥ ಆಗ್ತಾ ಇದೆ. ಅದು ಬೇರೆ ನಾನು ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿ ಬಾಲ್ಕನಿಯಲ್ಲೇ ಹಾಕಿದ್ದೀನಿ. ಆದಷ್ಟು ನೆರಳೇ ಇರುತ್ತೆ ಅಲ್ಲಿ. ಇನ್ನು ಟೆರೇಸ್ ಮೇಲೆ ತೊಗೊಂಡೋಗಿ ಹಾಕ್ತಾ ಇರ್ತಾರೆ ಎಲ್ಲರೂ ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿದಾಗ. ನಾನು ಅಲ್ಲಿ ಹೋಗಿ ಹಾಕಿ ಮತ್ತು ತೊಗೊಂಬರೋದು ಮತ್ತು ಎತ್ಕೊಂಡು ಹೋಗೋದು ಯಾಕೆ ಅಂತಂದ್ಬಿಟ್ಟು ಬಾಲ್ಕನಿಯಲ್ಲೇ ಒಣಗಾಕ್ಬಿಡ್ತೀನಿ. ಬಾಲ್ಕನಿಯಲ್ಲಿ ಒಣಗಾಕಿದ್ದಕ್ಕೆ ಒಂದೇ ದಿನದಲ್ಲಿ ಒಣಗಿಬಿಡ್ತು. ಇನ್ನು ಟೆರೇಸ್ ಮೇಲೆ ಹಾಕಿದಿದ್ರೆ ಬೆಳಗ್ಗೆ ವಾಶ್ ಮಾಡಿ ಹಾಕಿದ್ರೆ ಮಧ್ಯಾಹ್ನಕ್ಕೆಲ್ಲನೂ ಒಣಗೋಗ್ತಾ ಇತ್ತೋ ಏನೋ, ಅಷ್ಟೊಂದು ಬಿಸಿಲು ಅನ್ನೋದಿದೆ ಈ ಸಲ. ನೆಕ್ಸ್ಟ್ ಇವಾಗ ಡೋರ್ ಮ್ಯಾಟ್ಸ್ನೆಲ್ಲ ವಾಶ್ ಮಾಡಿ ಒಣಗಾಕಿದ್ದಾದಮೇಲೆ ಆ ಕಾಮನ್ ಟಾಯ್ಲೆಟನ್ನು ಹಾಗೆ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಆದರೆ ಮಂಡೇ ಅಮಾವಾಸ್ಯೆ ಶುರು ಆಗುತ್ತೆ. ಬೆಳಗ್ಗೆಯಿಂದ ಶುರುವಾಗಿ ರಾತ್ರಿವರೆಗೂ ಇರುತ್ತಂತೆ. ಇನ್ನು ದೇವ್ರ ಸಾಮಾನೆಲ್ಲ ಬೆಳಗೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ನಾಳೆ ವಾಶ್ ಮಾಡಿಕೊಂಡ್ರೆ ಆಯಿತು ಟಾಯ್ಲೆಟನ್ನು. ಇವತ್ತು ದೇವ್ರ ಸಾಮಾನೆಲ್ಲ ಬೆಳ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ನೆಕ್ಸ್ಟ್ ಆಗಿ ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದರು, ನನ್ನ ವ್ಲಾಗ್ಸನ್ನು ಯಾವಾಗಲೂ ನೋಡ್ತಾ ಇರ್ತಾರಂತೆ, ತುಂಬ ಚೆನ್ನಾಗಿರುತ್ತಂತೆ, ಅವ್ರಿಗೆ ಇಷ್ಟ ಆಗುತ್ತಂತೆ. ಅವ್ರ ಮಗಳಂತೂ ನನಗೆ ದೊಡ್ಡ ಫ್ಯಾನ್ ಅಂತೆ. ನನ್ನ ಮಗಳಿಗೊಂದು ಹಾಯ್ ಅಂತ ಹೇಳಿ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಲಾವಣ್ಯ, ಹಾಯ್ ಪುಟ್ಟ, ಹೇಗಿದೆಯಪ್ಪ, ಚೆನ್ನಾಗಿದೆಯಾ? ನೆಕ್ಸ್ಟ್ ಆಗಿ ಅನಿತಾ ತಿಪ್ಪೇಶ್ ಅನ್ನೋರು ಕಮೆಂಟ್ ಮಾಡಿದರು, ಸಂಡೇ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು. ತಿಪ್ಪೇಶ್ ಅಣ್ಣ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಅಣ್ಣ. ಇವತ್ತು ಅಡುಗೆಗೆ ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ರೆಸಿಪಿ ಏನು ನಾನು ಶೇರ್ ಮಾಡ್ಕೊಂಡಿಲ್ಲ, ಯಾಕಂದರೆ ಆಲ್ರೆಡಿ ನಾನು ನುಗ್ಗೆಕಾಯಿ ಸಾಂಬಾರು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ರೆಸಿಪಿ ಏನು ಇಲ್ಲಿ ಶೇರ್ ಮಾಡ್ತಾ ಇಲ್ಲ.
ನೆಕ್ಸ್ಟ್ ಇವಾಗ ಒಂದು ಸ್ವಲ್ಪ ಕಡಲೆ ಹಸಿಟ್ಟು ಅನ್ನೋದು ಇತ್ತು. ಇನ್ನು ಅದನ್ನು ಹಾಗೇ ಬಿಟ್ಬಿಟ್ರೆ ಇನ್ನು ಆ ಕಡಲೆ ಹಸಿಟ್ಟಿಗೆಲ್ಲ ಹುಳ ಬಿದ್ದುಬಿಡುತ್ತೆ ಅಂತಂದ್ಬಿಟ್ಟು ಲಾಸ್ಟ್ ಟೈಮು ಹೀರೆಕಾಯಿನ ತೊಗೊಂಬಂದಿದ್ನಲ್ವ, ಹಾಗಾಗಿ ಹೀರೆಕಾಯಿ ಬಜ್ಜಿಯನ್ನು ಮಾಡೋಣ ಅಂತಂದ್ಬಿಟ್ಟು ಹೀರೆಕಾಯನ್ನು ಕಟ್ ಮಾಡ್ತಾ ಇದ್ದೀನಿ. ಆದಷ್ಟು ನಾವು ಬಜ್ಜಿ ಬೋಂಡವನ್ನು ತುಂಬ ಅಂದರೆ ತುಂಬಾ ಕಡಿಮೆ ಮಾಡ್ತೀವಿ. ಯಾರಾದರೂ ಬಂದಾಗ ಮಾತ್ರ ಮಾಡ್ತೀವಿ ತೊಗೊಂಬಂದು, ಇಲ್ಲ ಅಂತಂದರೆ ನಾವು ಕಡಲೆ ಹಸಿಟ್ಟನ್ನು ತೊಗೊಂಬರೋದೇ ಇಲ್ಲ. ಆವಾಗ ತಂದಾಗ ಏನಾದರೂ ಉಳಿದಿತ್ತು ಅಂತಂದರೆ ನಾನು ಯಾವಾಗಲಾದರೂ ಅದನ್ನು ಖಾಲಿ ಮಾಡಿಬಿಡ್ತೀನಿ, ಇಲ್ಲ ಅಂತಂದರೆ ಅದು ವೇಸ್ಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು. ನಾವು ರೇಷನ್ ತಂದಾಗ ಯಾವುದಾದ್ರೂ ಪಾಕೆಟ್ ಮೇಲೆ ಎಕ್ಸ್ಪೈರಿ ಡೇಟ್ ಆಗೋಗಿದೆ ಅಂತಂದರೆ ನನ್ನ ಹಸ್ಬೆಂಡು ಹಿಂದೂ ಮುಂದೆ ನೋಡೋದಿಲ್ಲ, ಅದನ್ನು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಾರೆ. ಯಾಕಂದರೆ ಇವಾಗೆಲ್ಲ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರಂತೆ, ಅದು ಎಕ್ಸ್ಪೈರಿ ಡೇಟ್ ಆಗೋದ್ಮೇಲೆ ತಿನ್ನೋದು ಅಷ್ಟೊಂದು ಸೇಫ್ ಅಲ್ಲ ಅಂತಂದ್ಬಿಟ್ಟು ಅವರು ಬಿಸಾಡಿಬಿಡ್ತಾರೆ. ಹಾಗಾಗಿನೇ ನಾನು ಆದಷ್ಟು ರೇಷನನ್ನು ಕಡಿಮೆ ತೊಗೊಂಬರ್ತಾ ಇರ್ತೀನಿ. ತಂದರೂ ಸಹಿತ ನೋಡಿಕೊಂಡು ಎಲ್ಲ ಖಾಲಿ ಮಾಡಿಬಿಡ್ತೀನಿ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು. ಹಾಗೆ ನಾವು ನಮ್ಮ ತವ್ರ ಮನೆಗೆ ಹೋದಾಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಂಗಡಿ ಇದೆ. ಆ ಅಂಗಡಿಯಲ್ಲಿ ನನಗೇನಾದರೂ ಐಟಮ್ಸ್ ಬೇಕಾಗಿತ್ತು ಅಂತಂದರೆ ನಮ್ಮಪ್ಪನೋ ಇಲ್ಲ ಅಂತಂದರೆ ಅಲ್ಲಿ ಯಾರಾದರೂ ಹುಡುಗರು ತೊಗೊಂಬಂದು ಕೊಡ್ತಾ ಇರ್ತಾರೆ. ಅವ್ರು ತೊಗೊಂಬಂದು ಕೊಟ್ಟಾಗ ಮೊದಲು ನನ್ನ ಹಸ್ಬೆಂಡ್ ಚೆಕ್ ಮಾಡೋದೆ ಆ ಪಾಕೆಟ್ ಮೇಲೆ ಎಕ್ಸ್ಪೈರಿ ಡೇಟ್ ಇದೆಯೋ ಇಲ್ವೋ ಅಂತಂದ್ಬಿಟ್ಟು. ಏನಾದರೂ ಆ ಪಾಕೆಟ್ ಮೇಲೆ ಎಕ್ಸ್ಪೈರಿ ಡೇಟ್ ಅನ್ನೋದು ಮುಗ್ದೋಗಿದೆ ಅಂತಂದರೆ ಆ ಪಾಕೆಟನ್ನು ಆಗಿಂದ ಹಾಗೆ ಅವರು ವಾಪಸ್ ಮಾಡಿಸ್ಬಿಡ್ತಾರೆ. ಒಂದು ಸಲ ಅದೇ ರೀತಿಯಾಗಿ ಆಯಿತು. ಚಾಕ್ಲೇಟೋ ಏನೋ ತೊಗೊಂಬಂದಿದ್ರು ನಮ್ಮಪ್ಪ, 3 ಸಲ ವಾಪಸ್ ಮಾಡಿಸಿದ್ರು, ಇದು ಎಕ್ಸ್ಪೈರಿ ಡೇಟ್ ಮುಗ್ದೋಗಿದೆ ಅಂತಂದ್ಬಿಟ್ಟು. ನಮ್ಮನೆಯಲ್ಲೂ ಅಷ್ಟೇ ಮೊಸರನ್ನ ತೊಗೊಂಬರ್ತಾರೆ ಇತ್ತೀಚೆಗೆ. ಆ ಮೊಸರು ಮೇಲೆ ಎಕ್ಸ್ಪೈರಿ ಡೇಟ್ ಏನಾದರೂ ಮುಗ್ದೋಗಿದೆ ಪಾಕೆಟ್ ಮೇಲೆ ಅಂತಂದರೆ ಬೇಡ ತಿನ್ನಬೇಡ, ಅಷ್ಟೊಂದು ಒಳ್ಳೆಯದಲ್ಲ, ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ, ಅದನ್ನು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡು ಅಂತಂದ್ಬಿಟ್ಟು ಹಾಕ್ಸ್ಬಿಡ್ತಾರೆ. ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಊಟ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಗಿ ಕೆಲವರು ಕಮೆಂಟ್ ಮಾಡ್ತಾ ಇರ್ತೀರಾ, ನಿಮ್ಮ ವಿಡಿಯೋಗಳು ನೋಡೋದಕ್ಕೆ ಬೋರ್ ಆಗ್ತಾ ಇರುತ್ತೆ, ಕಸ ಗುಡಿಸೋದು, ಮನೆ ಒರೆಸೋದು, ಪೂಜೆ ಮಾಡೋದು ಇದೇ ಇರುತ್ತೆ, ಬೇರೆ ಏನಾದರೂ ಮಾಡಿ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರಾ. ನಾವು ಗೃಹಿಣಿ ಆಗಿರೋದ್ರಿಂದ ಮನೆಯಲ್ಲಿ ಏನು ಕೆಲಸಗಳನ್ನು ಮಾಡ್ತೀವೋ ಅದನ್ನೇ ಶೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಲ್ವಾ, ಬೇರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಹೇಳಿ. ನಾವು ಹೊರಗಡೆ ಹೋಗಿ ಸುತ್ತಾಡೋದಕ್ಕಾಗುತ್ತಾ? ವಿಡಿಯೋ ಮಾಡ್ತಾ ಇದ್ದೀವಿ ಯೂಟ್ಯೂಬ್ಗೆ, ಹಾಗಾಗಿ ಹೊರಗಡೆ ಹೋಗಿ ಸುತ್ತಾಡೋಣ ಅಂತಂದರೆ ಅದು ಸಾಧ್ಯನಾ? ಮನೆಯಲ್ಲಿ ನಾವು ಏನು ಕೆಲಸಗಳನ್ನು ಮಾಡ್ತಾ ಇರ್ತೀವೋ ಅದನ್ನೇ ನಾವು ಶೇರ್ ಮಾಡ್ತಾ ಇರ್ತೀವಿ. ನಿಮ್ಗೆ ಏನಾದರೂ ನೋಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಇಲ್ಲ ಅಂತಂದರೆ ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ಥರ ವೀಡಿಯೋಸ್ ಇದೆ, ನಿಮಗೆ ಆ ಒಂದು ವೀಡಿಯೋಸ್ ನೋಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಆ ವೀಡಿಯೋಸನ್ನು ನೋಡಿ. ನಾನು ಪ್ರತಿ ಸಲ ಪಾತ್ರೆಗಳನ್ನು ವಾಶ್ ಮಾಡಿದಾಗ ಹಾಗೆ ಒಂದು ಸಲ ಕೌಂಟರ್ ಟಾಪ್ನೆಲ್ಲ ನೀಟಾಗಿ ಬಟ್ಟೆಯಿಂದ ಒರೆಸ್ಕೊಂಬಂದ್ಬಿಡ್ತೀನಿ, ಆವಾಗ ನೀಟಾಗಿ ಕಾಣಿಸ್ತಾ ಇರುತ್ತೆ ಅಂತಂದ್ಬಿಟ್ಟು ಫುಲ್ಲು ಒರೆಸ್ಬಿಡ್ತೀನಿ ಕೌಂಟರ್ ಟಾಪ್ ಎಲ್ಲ, ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲೆಲ್ಲ. ನೆಕ್ಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಸಾಮಾನನ್ನು ಬೆಳಗೋಣ ಅಂತಂದ್ಬಿಟ್ಟು ಇವಾಗ ದೇವ್ರ ಫೋಟೋಸಲ್ಲಿಟ್ಟಿರುವಂತಹ ಹೂಗಳನ್ನೆಲ್ಲ ತೆಗಿತಾ ಇದ್ದೀನಿ. ಹಾಗೆ ಈ ದೇವ್ರ ಮನೆಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಕಮೆಂಟ್ಸನ್ನು ಮಾಡಿದ್ದೀರಾ. ಈ ಕುಬೇರ ಯಂತ್ರದ ಬಗ್ಗೆ ತಿಳಿಸ್ಕೊಡಿ, ಹಾಗೆ ನೀವು ಒಂದು ಗಾಜಿನ ಬಾಟ್ಲಲ್ಲಿ ಕಾಯಿನ್ಸನ್ನು ಹಾಕ್ತಿರಲ್ವ, ಅದು ಏನಕ್ಕೆ ಹಾಕೋದು ಅಂತಂದ್ಬಿಟ್ಟು ತಿಳಿಸ್ಕೊಡಿ, ಕವಡೆಗಳನ್ನು ಯಾಕೆ ಇಡೋದು ಅಂತಂದ್ಬಿಟ್ಟು ತಿಳಿಸ್ಕೊಡಿ, ಅಲ್ಲಿ ಒಂದು ಕಡ್ಡಿಗಳನ್ನು ಇಡ್ತಾ ಇದ್ದೀರಲ್ವ, ಅದು ಏನು ಕಡ್ಡಿಗಳು ಅಂತೆಲ್ಲ ಕಮೆಂಟ್ಸ್ ಮಾಡ್ತಾ ಇರ್ತೀರಾ. ಹಾಗೆ ಪೂಜಾ ರೂಮ್ ಟೂರ್ ಅನ್ನೋದು ಮಾಡಿ ನಮಗೆ ತುಂಬಾ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ. ಆಯಿತು, ನಾನು ಪೂಜಾ ರೂಮ್ ಟೂರನ್ನು ಮಾಡ್ತೀನಿ, ಹಾಗೆ ಕುಬೇರ ಯಂತ್ರದ ಬಗ್ಗೆನೂ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇವಾಗ ನಾನು ಯಾವತ್ತು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ತೀನೋ ಅವತ್ತೇ ಈ ಒಂದು ಕಾಮಧೇನು ಹಸುವನ್ನು ಅಷ್ಟೇ ತೊಳೆದಿಡ್ತೀನಿ. ಈ ಕಾಮಧೇನು ಹಸು ಅಂತೂ ತುಂಬಾ ವೇಟ್ ಇದೆ, ಎತ್ತೋದಕ್ಕೆ ಕಷ್ಟ ಆಗುತ್ತೆ, ಅಷ್ಟೊಂದು ವೇಟ್ ಅನ್ನೋದು ಇದೆ. ಆಲ್ಮೋಸ್ಟು 7 kg ಏನೋ ಇದೆಂತೆ, 6 or 7 kg ಇದೆ ಅಂತ ಹೇಳ್ತಾ ಇದ್ರು. ಇದರ ರೇಟು ಅಷ್ಟೇ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಆದರೂ ಇದ್ರ ಬಗ್ಗೆ ಮತ್ತೆ ಕಮೆಂಟಲ್ಲಿ ಕೇಳ್ತಾನೆ ಇರ್ತೀರಾ. 7,500 ಆಯಿತು ಅಂತಂದ್ಬಿಟ್ಟು ನನ್ನ ತಮ್ಮ ಹೇಳ್ದ. ನೆಕ್ಸ್ಟ್ ಇವಾಗ ಇಲ್ಲಿ ಪದ್ಮಕ್ಕ ಅವರು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಈ ಒಂದು ಕುಂಕುಮದ ಬಟ್ಲುಗಳನ್ನು ಕೊಟ್ಟಿದ್ರಲ್ವ, ಇದನ್ನು ಇನ್ಮೇಲೆ ಡೈಲಿ ಯೂಸ್ ಮಾಡೋದಕ್ಕೆ ಅಂತಂದ್ಬಿಟ್ಟು ದೇವ್ರ ಮನೇಲಿ ಇಡೋಣ ಅಂತಂದ್ಬಿಟ್ಟು ಇವತ್ತು ತೆಗ್ದಿದ್ದೀನಿ. ಲಾಸ್ಟ್ ಟೈಮೇ ಪಾಪ ಅವರು ಹೇಳಿದ್ರು ಡೈಲಿ ಯೂಸ್ಗೆ ಇಟ್ಕೊಂಡ್ಬಿಡು ಮಂಜು ಆ ಒಂದು ಕುಂಕುಮದ ಬಟ್ಲುಗಳನ್ನು ಅಂತ ಹೇಳಿದರು. ಸರಿ ಅಕ್ಕ ಅಂತ ಹೇಳಿದ್ದೆ. ನಾನು ಕುಂಕುಮದ ಬಟ್ಲುಗಳನ್ನು 3 ರೀತಿಯಾಗಿ ಡಿವೈಡ್ ಮಾಡ್ತೀನಿ. ಆ ದೇವ್ರ ಮನೆಯಲ್ಲಿ ಇಟ್ಟಿರುವಂತಹ ಕುಂಕುಮದ ಬಟ್ಲುಗಳಲ್ಲಿ ನಾನು ಮಾತ್ರ ಪೂಜೆ ಮಾಡಬೇಕಾದ್ರೆ ಅರ್ಶಿನ ಕುಂಕುಮವನ್ನು
ಕುಂಕುಮವನ್ನು ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ. ಅದಾದಮೇಲೆ ಹೊರ್ಗಡೆ ಒಂದು ಕುಂಕುಮದ ಬಟ್ಲುಗಳನ್ನು ಇಟ್ಟಿರ್ತೀನಿ, ಅದು ದೇವ್ರಿಗೆ ಮಾತ್ರ ಯೂಸ್ ಮಾಡ್ತೀನಿ. ಇನ್ನೊಂದು ಸೆಟ್ ಬಂದುಬಿಟ್ಟು ಯಾರಾದರೂ ಬಂದಾಗ ಯೂಸ್ ಮಾಡ್ತೀನಿ. ಹಾಗಾಗಿ ಆಯಕೋ ಕೊಟ್ಟಿರುವಂತಹ ಕುಂಕುಮದ ಬಟ್ಲುಗಳನ್ನು ನಾನು ಯೂಸ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಡೈಲಿ ಯೂಸ್ಗೆ ತೆಗೆದಿದ್ದೀನಿ. ನೆಕ್ಸ್ಟ್ ಇವಾಗ ಇದು ಬಂದು ನಮ್ಮ ಚಿಕ್ಕತ್ತೆಯವರು ಗೃಹ ಪ್ರವೇಶದ ಟೈಮಲ್ಲಿ ಕೊಟ್ಟಿರೋದು. ಅದೆಷ್ಟೊಂದು ಹಸು ಕರುಗಳಿದೆ ಅಂತಂದರೆ ನಮ್ಮ ಮನೆಯಲ್ಲಿ ತುಂಬಾ ಇದೆ. ಮತ್ತು ಇದನ್ನೆಲ್ಲಿಡಲಿ ಅಂತಂದ್ಬಿಟ್ಟು ಹಾಗೆ ಕುಂಕುಮದ ಒಂದು ಬಟ್ಲುಗಳನ್ನು ತೆಗೆದ್ನಲ್ವ ಅಲ್ಲಿತ್ತು, ಹಾಗೆ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ಬೆಳ್ಳಿದೇನೆ. ಒಂದು ದೊಡ್ಡದಿದೆ, ಅದೊಂದು ಬಂದು ಅಲ್ಲಿ ಪಾರ್ಟಿಷನ್ ಹತ್ರ ಇಡ್ತೀನಿ. ನೆಕ್ಸ್ಟು ಚಿಕ್ಕದು ಇನ್ನೂ 2 ಇದೆ, ಅದನ್ನು ದೇವ್ರ ಮನೇಲಿ ಇಟ್ಟಿದ್ದೀನಿ. ಮತ್ತು ಇದು 3ನೇದು ಆಗಿಬಿಡುತ್ತೆ ಅಂತಂದ್ಬಿಟ್ಟು ಸರಿ ಬಿಡು ಒಳಗಡೆನೇ ಇರಲಿ ಲಾಕರಲ್ಲಿ ಅಂತಂದ್ಬಿಟ್ಟು ಹಾಗೆ ಎತ್ತಿಟ್ಬಿಟ್ಟೆ. ನೆಕ್ಸ್ಟ್ ಇವಾಗ ದೇವ್ರ ಸಾಮಾನೆಲ್ಲ ತೆಗೆದಿಟ್ಟು ಇವಾಗ ಮೊದಲು ನಾನು ಈ ದೇವ್ರ ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡಿಬಿಡೋಣ, ಆಮೇಲೆ ದೇವ್ರ ಸಾಮಾನೆಲ್ಲ ಬೆಳ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ದೇವ್ರ ಮನೆಯನ್ನು ಒರೆಸ್ತಾ ಇದ್ದೀನಿ. ಏನೂ ಅಷ್ಟೊಂದು ಧೂಳೇನಿಲ್ಲ, ಲೈಟಾಗಿ, ಆದರೂ ನನ್ನ ಮನಸ್ಸು ಸಮಾಧಾನಕ್ಕೋಸ್ಕರ ಒರೆಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಆಗಿ ಈ ದೇವ್ರ ಮನೆ ಡೋರ್ಸ್ ಬಗ್ಗೆ ಕೇಳ್ತಾ ಇರ್ತೀರಾ. ಈ ಡೋರ್ಸು ಗಾಜಿಂದ ಅಂತ ಕೇಳ್ತಾ ಇರ್ತೀರಾ. ಅಲ್ಲ, ಇದು ವುಡ್ದೇನೆ ಡೋರು. ಈ ಒಂದು ವುಡ್ ಬಂದು ಬೇರೆ ರೀತಿಯಾಗಿರುತ್ತೆ, ಗಾಜಿಂದಲ್ಲ. ಹಾಗೆ ದೇವ್ರ ಮನೆಗೆ ಹೊಸ್ಲಾಕ್ಸ್ಬೇಕಾಗಿತ್ತು ಅಂತಂದ್ಬಿಟ್ಟು ಸುಮಾರಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರಾ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ದಿದ್ದವರು ಮತ್ತೆ ಬಂದು ಕಮೆಂಟ್ ಮಾಡ್ತಾ ಇರ್ತೀರಾ ದೇವ್ರ ಮನೆಗೆ ಹೊಸ್ಲಾಕ್ಸ್ಬೇಕಾಗಿತ್ತು ಅಂತಂದ್ಬಿಟ್ಟು. ಇಲ್ಲಿ ನಾವು ದೇವ್ರ ಮನೆಯನ್ನು ಸೆಂಟ್ರಿಗೆ ಮಾಡಿಸಿರೋದು, ಯಾವುದೇ ಒಂದು ಗೋಡೆಗೂ ಅಟ್ಯಾಚ್ಡ್ ಮಾಡಿಲ್ಲ. ಈ ಕಡೆ ಶಿಂಕ್ಗಾಗಿರ್ಬೋದು, ಆ ಕಡೆ ಹಿಂದೆ ಗೋಡೆಗಾಗಿರ್ಬೋದು, ಪಕ್ಕದ ಗೋಡೆಗಾಗಿರ್ಬೋದು, ಯಾವ ಗೋಡೆಗೂ ನಾವು ಅಟ್ಯಾಚ್ ಮಾಡಿಲ್ಲ. ಹಾಗಾಗಿ ದೇವ್ರ ಮನೆ ಚಿಕ್ಕದಾಗ್ಬಿಡುತ್ತೆ ಮತ್ತು ಕೂತ್ಕೊಂಡು ಪೂಜೆ ಮಾಡೋದಕ್ಕೆಲ್ಲ ಆಗೋದಿಲ್ಲ ಅಂತಂದ್ಬಿಟ್ಟು ನಮ್ಮ ಇಂಟೀರಿಯರ್ ಅಣ್ಣ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಹೀಗೆ ಇರಲಿ ಪರವಾಗಿಲ್ಲ ಅಂತಂದ್ಬಿಟ್ಟು ಹಾಗೆ ಹೊಸ್ತಿಲ್ದಿರನೇ ದೇವ್ರ ಮನೆಯನ್ನು ಮಾಡಿದ್ದಾರೆ. ನಾನು ಆದಷ್ಟು ಹೇಳಿ ನೋಡಿದೆ ಅವರಿಗೆಲ್ಲನೂ ಹೊಸ್ಲಿರಬೇಕು ಅಂತಂದ್ಬಿಟ್ಟು. ಇಲ್ಲ, ಕೆಲವೊಂದು ಕಡೆ ನಾವು ಅಡ್ಜಸ್ಟ್ ಮಾಡಿಕೊಳ್ಳೇಬೇಕಾಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಅನ್ನೋದು ಇದ್ದಿದ್ರೆ ಮಾಡ್ತಾ ಇದ್ವಿ, ಇಲ್ಲಿ ಸ್ಪೇಸ್ ಅನ್ನೋದು ಇಲ್ಲ, ಹಾಗೆ ಹೀಗೆ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ನಾನು ಅಡ್ಜಸ್ಟ್ ಮಾಡ್ಕೊಂಬಿಟ್ಟೆ. ನೆಕ್ಸ್ಟ್ ಇವಾಗ ದೇವ್ರ ಮನೆ ಈ ಕಡೆ ವಾಲು ಆ ಕಡೆ ವಾಲು ಎಲ್ಲನೂ ಟೋಟಲಾಗಿ ಎಲ್ಲ ಕಡೆನೂ ನೀಟಾಗಿ ಒರೆಸ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಆರ್ಕಿಟೆಕ್ಟ್ ಇಂಜಿನಿಯರೇ, ಅವರು ವಾಸ್ತು ಎಲ್ಲ ನೋಡಿನೇ ಪ್ಲ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅವರೊಂದು ಮಾತು ಹೇಳ್ತಾ ಇರ್ತಾರೆ, ನಾವು ಎಷ್ಟೇ ವಾಸ್ತುವನ್ನು ನೋಡಿ ಮನೆ ಕಟ್ಸಿದ್ರೂ ಸಹಿತ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು, ಒಳ್ಳೆ ಮಾರ್ಗದಲ್ಲಿ ನಡಿಬೇಕು, ಆವಾಗಲೇ ಭಗವಂತ ನಮಗೆ ಒಳ್ಳೇದು ಮಾಡೋದು. ನೀವು ಪಕ್ಕಾ ವಾಸ್ತುವಿಂದ ಕಟ್ಸಿದ್ರೂ ಸಹಿತ ಕೆಲವೊಂದು ಸಲ ನಾವು ಭಕ್ತಿ ಇಲ್ಲದೆ ನಾವು ಆಡಂಬರವಾಗಿ ಪೂಜೆ ಮಾಡಿ ಮತ್ತು ಮನಸ್ಸಲ್ಲೊಂದು ಹೊರಗಡೆ ಒಂದು ಇಟ್ಕೊಂಡು ಪೂಜೆ ಮಾಡಿದ್ರೆ ಅದು ದೇವ್ರಿಗೆ ಸಲ್ಲೋದಿಲ್ಲಮ್ಮ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತಂದರು. ಸರಿ, ಅವ್ರ ಮಾತು ನಿಜಾನೇ ಅಂತಂದ್ಬಿಟ್ಟು ನಾನು ಸರಿ ಆಯಿತು, ಎಲ್ಲ ಕಡೆನೂ ನಾವು ಇದೇ ರೀತಿಯಾಗಿ ಇರಬೇಕು ಅದೇ ರೀತಿಯಾಗಿ ಇರಬೇಕು ಅಂತ ವಾದ ಮಾಡೋದಕ್ಕೆ ಆಗೋದಿಲ್ಲ ಫ್ಲ್ಯಾಟ್ಗಳಲ್ಲಿ. ಸರಿ, ಒಂದು ಕಡೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅಂತಂದ್ಬಿಟ್ಟು ಇಲ್ಲಿ ನಾನು ಅಡ್ಜಸ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಇವಾಗ ದೇವ್ರ ಮನೆ ಎಲ್ಲ ಕಡೆನೂ ಒರೆಸಿದ್ದಾಯಿತು. ಆ ಕಡೆ ವಾಲು ಈ ಕಡೆ ವಾಲು ಮೇಲ್ಗಡೆ ಮತ್ತು ದೇವ್ರ ಮನೆ ಒಳಗಡೆ ಎಲ್ಲ ಒರೆಸಿದ್ದಾಯಿತು. ಇವಾಗ ನೆಲ ಒರೆಸ್ತಾ ಇದ್ದೀನಿ. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಇನ್ನು ಪೂಜೆ ಸಾಮಾನುಗಳನ್ನೆಲ್ಲ ಬೆಳಗೋಣ ಅಂತಂದ್ಬಿಟ್ಟು ಇವಾಗ ಬೆಳ್ಳಿ ಐಟಮ್ಸ್ನ ಕ್ಲೀನ್ ಮಾಡೋದಕ್ಕೆ ಸಬೀನಾ ಮತ್ತು ಕೋಲ್ಗೇಟ್ ಪೌಡ್ರನ್ನು ಯೂಸ್ ಮಾಡಿದ್ರೆ ಬೆಳ್ಳಿ ಐಟಮ್ಸು ಅನ್ನೋದು ನೀಟಾಗಿ ಕ್ಲೀನ್ ಆಗುತ್ತೆ ಅಂತಂದ್ಬಿಟ್ಟು ಪದ್ಮಕ್ಕ ಸಜೆಷನ್ ಕೊಟ್ಟಿದ್ದರು. ಮೊದಲೆಲ್ಲ ಬೆಳ್ಳಿ ಐಟಮ್ಸ್ನ ಇಡ್ತಾ ಇರಲಿಲ್ವಲ್ಲ ರೆಗ್ಯುಲರ್ ಯೂಸ್ಗೆ, ಹಾಗಾಗಿ ನನಗೆ ಮಾಮೂಲಿಯಾಗಿ ಸಬೀನಾ ಪೌಡ್ರಿಂದನೇ ವಾಶ್ ಮಾಡಿಬಿಡ್ತಾ ಇತ್ತೆ, ನೀಟಾಗಿರ್ತಾ ಇತ್ತು. ಆದರೆ ಇವಾಗ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪ ಅದು ಕಲೆ ಅನ್ನೋದು ಆಗ್ತಾ ಇರುತ್ತಲ್ವ,
ಅಲ್ವಾ, ಹಾಗಾಗಿ ಆ ಅಕ್ಕ ಸಜೆಷನ್ ಕೊಟ್ಟು ಸರಿ ಅಂತಂದ್ಬಿಟ್ಟು ಕೋಲ್ಗೇಟ್ ಪೌಡ್ರು ಮತ್ತು ಸಬೀನಾ ಪೌಡ್ರನ್ನು ಮಿಕ್ಸ್ ಮಾಡಿಕೊಂಡು ಪಿಲ್ಲಿ ಐಟಮ್ಸ್ನ ವಾಶ್ ಮಾಡ್ತಾಯಿದ್ದೀನಿ. ಇವಾಗ ಮೊದಲಿಗೆ ನಾನು ಹಿತ್ತಾಳೆ ಸಾಮಾನನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ದೇವ್ರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು. ಹಾಗೆ ದೇವ್ರ ಸಾಮಾನು ಅಷ್ಟೇ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಈ ದೇವ್ರ ಸಾಮಾನಕ್ಕೆ ಗಂಧ ಕುಂಕುಮ ಇಟ್ಟು ದೇವ್ರ ಸಾಮಾನುಗಳನ್ನು ಜೋಡಿಸಿ ಇಟ್ಕೊಂಡಿಲ್ಲ. ನೆಕ್ಸ್ಟ್ ಡೇ ಅಮಾವಾಸ್ಯೆ ಇರೋದ್ರಿಂದ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಅಮಾವಾಸ್ಯೆ ದಿನ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋದು ಬೇಡ ಅಂತಂದ್ಬಿಟ್ಟು ಇವತ್ತೇ ಕ್ಲೀನ್ ಮಾಡ್ಕೊಂಡು ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಮಂಡೇ ಇನ್ನೊಂದು ಕಾಮನ್ ಟಾಯ್ಲೆಟ್ ಇದೆ ಅಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ನೀಟಾಗಿ ದೇವ್ರ ಸಾಮಾನಕ್ಕೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೀನಿ. ಈ ರೀತಿಯಾಗಿ ನಾನು ಯುಗಾದಿ ಹಬ್ಬಕ್ಕೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಕ್ಲೀನ್ ಮಾಡ್ತಾ ಇದ್ದೀರಾ ಮತ್ತು ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗೀತಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.